ನಮಸ್ಕಾರ. ನಮಸ್ಕಾರ. ಇವತ್ತು ನಾರಾಯಣ ಉಪನಿಷತ್ ಅದನ್ನ ಹೇಳೋಣ. ಮೊದಲನೇ ಫಸ್ಟ್ ಪೇಜ್ ನಲ್ಲಿ ಇರುವಂತ ನಾರಾಯಣ ಉಪನಿಷತ್ತು ಅಥರ್ವ ವೇದದ್ದು ಸೇರಿದ್ದಿದು. ಏನು ಯಜುರ್ವೇದಗಳಿಗೆ ಅಥರ್ವ ವೇದ ಬಂತು ಅಂತಂದ್ರೆ ನಮಗ್ ಬಹಳ ಮುಖ್ಯವಾದದ್ದು ಇದರಲ್ಲಿ ಎಲ್ಲವೂ ನಾರಾಯಣನಿಂದನೇ ಅನ್ನೋದು ಇಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಇದನ್ನ ಏತದ್ ಅಥರ್ವ ಶಿರೋ ಯೋಧೀತೆ. ಅಥರ್ವ ಶಿರಸ್ಸು, ಈಗ ವೇದದ ಶಿರಸ್ಸು ವೇದಾಂತ ಅಂತಂದ್ರೆ ವೇದದ ಕಡೆಯ ಭಾಗ ಉಪನಿಷತ್ತುಗಳು. ಅಥರ್ವ ಶಿರಸ್ಸು ಅಂದ್ರೆ ಅಥರ್ವ ಉಪನಿಷತ್ತು. ಈ ನಾರಾಯಣ ಉಪನಿಷತ್ತು ಅಥರ್ವ ವೇದ ಶಾಖೆಗೆ ಸೇರಿದ್ದು. ಇದು ಸಾಮಾನ್ಯವಾಗಿ ಎಲ್ಲ ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಇವುಗಳನ್ನು ಸೇರಿಸಿರುವಂತ ಭಗವಂತನ ಆರಾಧನೆಯನ್ನು ಕೂಡ ಇದರದನ್ನೇ ಸೇರಿಸಿರೋದು. ಇದರಲ್ಲಿ ಈ ಅಷ್ಟಾಕ್ಷರಿಯ ಹಿರಿಮೆಯನ್ನು ಕೊಂಡಾಡತ್ತೆ. ಪ್ರಣವ ಅಂದ್ರೆ ಓಂಕಾರ, ಅದಕ್ಕೆ ಪ್ರಣವ ಅಂತ ಹೆಸರು. ಅದರಲ್ಲಿರುವಂತ ಅಕಾರ ಉಕಾರ ಮಕಾರ ಎಲ್ಲ ಬರುತ್ತೆ. ಇದರಲ್ಲಿ ಎಲ್ಲವೂ ಕೂಡ ನಾರಾಯಣನಿಂದನೇ ಆಯ್ತು. ಸೃಷ್ಟಿ, ಇಂದ್ರ, ಆಕಾಶ, ಪಂಚಭೂತಗಳು ಎಲ್ಲವೂ ಕೂಡ ಅವನಿಂದನೇ ಆಯ್ತು ಅನ್ನೋದನ್ನ ಹೇಳ್ತಾ ಬರುತ್ತೆ ಒಂದೊಂದಾಗಿ. ಖಂ ವಾಯುರ್ಜ್ಯೋತಿ ಆಪ ವಿಶ್ವಸ್ಯ ಧಾರಿಣಿ. ಎಲ್ಲವನ್ನು ಧರಿಸಿರೋನು, ಎಲ್ಲವೂ ಅವನಿಂದಲೇ ಉಂಟಾಯ್ತು, ಅವನೇ ಆದ ಅಂತ ಅಂದ್ಬಿಟ್ಟು. ಈಗ ಒಂದು ಮಣ್ಣಿನಿಂದ ಒಂದು ಮಡಿಕೆಯನ್ನು ಮಾಡಿದ್ರೆ, ಮಡಿಕೆ ಕೈ ಕೊಟ್ಟಿದೆ ನಿಮ್ಗೆ, ಮಣ್ಣನ್ನು ಕೊಡಿ ಅಂತಂದ್ರೆ ಮಡಿಕೆ ಆದ್ಮೇಲೆ ಮಣ್ಣಿನ ರೂಪ ಹೋಯ್ತು, ಪೂರ್ವ ರೂಪ ಹೋಯ್ತು, ಉತ್ತರ ರೂಪ ಮಡಿಕೆ. ಹಾಗೆ ಇಲ್ಲಿ ಭಗವಂತನೇ ಪಂಚಭೂತಗಳಾದ್ರೆ ಪಂಚಭೂತಗಳಾದ್ಮೇಲೆ ಅವನು ಖಾಲಿ ಅಂತ ಇಲ್ಲ. ಅವನು ಸಕಲೇತರ ವಿಲಕ್ಷಣ, ಎಲ್ಲವನ್ನೂ ಆದ, ಎಲ್ಲರಿಂದ ಹೊರಗೂ ಇರಬಲ್ಲ. ಇದು ನಾರಾಯಣನಿಗೆ ವಿಶೇಷವಾದ. ಎಲ್ಲರಲ್ಲೂ ಇದ್ದಾನೆ, ಹಾಗೇನೆ ಎಲ್ಲರಿಂದ ಸಪರೇಟ್ ಆಗಿರೋದಕ್ಕೂ ಸಕಲೇತರ ವಿಲಕ್ಷಣ ಅಂತೆಲ್ಲ ಬರುತ್ತೆ. ಇದು ನಾರಾಯಣನ ಬಗ್ಗೆ. ಜಗತ್ತಿಗೆ ಸೃಷ್ಟಿಕರ್ತ ಅವನೇ, ಅವನಲ್ಲೇ ಎಲ್ಲವೂ ಉಂಟಾಯಿತು. ಪ್ರಲೀಯತೆ ಅಂದ್ರೆ ಪ್ರಕರ್ಷಣ ಲೀಯತೆ, ಎಲ್ಲವೂ ಅವನಲ್ಲಿಯೇ ಲಯವಾಗುತ್ತೆ ಕಡೆಯಲ್ಲಿ. ಸೃಷ್ಟಿ ಮಾಡೋದು ಅವನಿಂದಾನೆ. ಇದನ್ನೇ ಆಳ್ವಾರ್ಗಳು ಉಂಡು ಉಮಿಳ್ದು ಅಂತಾರೆ. ಉಮಿಳ್ದು ಅಂತಂದ್ರೆ ಸೃಷ್ಟಿಯನ್ನ ಮಾಡಿದ್ದು, ಉಗಿದಿದ್ದು. ಉಂಡು ಅಂತಂದ್ರೆ ನುಂಗಿದ್ದು ಎಲ್ಲವನ್ನು. ಕಡೆಯಲ್ಲಿ ಎಲ್ಲವನ್ನೂ ಕೂಡ ಅವನೇನೆ. ವಿಶ್ವರೂಪದ ದರ್ಶನದಲ್ಲಿ ಅರ್ಜುನನಿಗೆ ಅದನ್ನೇ ತೋರಿಸಿದ್ದು. ಒಂದು ಮುಖದಿಂದ ಎಲ್ಲರೂ ಅವನ ಬಾಯೊಳಗೆ ಹೋಗ್ತಾ ಇದ್ದಾರೆ. ಭೀಷ್ಮ, ಕರ್ಣ, ದ್ರೋಣ ಪ್ರತಿಯೊಬ್ಬರು. ಬರೀ ಕೌರವರಷ್ಟೇ ಅಲ್ಲ, ಈ ಕಡೆ ಪಾಂಡವರು ಪ್ರತಿಯೊಬ್ರು ಅವ್ರ ಆಯಸ್ ಮುಗಿದ ತಕ್ಷಣ ಹೋಗೋದು. ಕಾಲಶ್ಚ ನಾರಾಯಣ. ಕಾಲ ಅಂದ್ರೆ ಮೃತ್ಯು ಅಂತ ಹೇಳೋದಾದ್ರೆ ಅವನು ಕೂಡ ನಾರಾಯಣನೇ. ಇವೆಲ್ಲ ಬರುವಂತ. ಸೊ ಅದರಿಂದ ಇದು ಬಹಳ ಮುಖ್ಯವಾದಂತಹ ಉಪನಿಷತ್ತು, ನಾರಾಯಣ ಉಪನಿಷತ್ತು. ಅಸ್ಮತ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಷ್ಣುವಂ ಬ್ರಹ್ಮಣಃ ಕೋಶೋಸಿ ಮೇಧಯಾ ಪೀತಃ ಶ್ರುತಂ ಮೇ ಗೋಪಾಯ. ವೇದದ ಆರಂಭದಲ್ಲಿ ಇದನ್ನ ಹೇಳೋ ಉದ್ದೇಶ ಮೇಧಾದಿ ಸಿದ್ಧ್ಯರ್ಥ ಮಂತ್ರಾಹ. ಮೇಧ ಅಂತಂದ್ರೆ ಬುದ್ಧಿಶಕ್ತಿ, ಧೀಶಕ್ತಿ, ಮೇಧ. ಈ ವೇದವನ್ನ ಚೆನ್ನಾಗಿ ನಾನು ಗ್ರಹಿಸುವಂತೆ ಆಗಲಿ ಅನ್ನುವಂತ ಪ್ರಾರ್ಥನೆ. ಛಂದಸಾಂ ವೃಷಭೋ ವಿಶ್ವರೂಪ. ಛಂದೋಬದ್ಧವಾಗಿ ಪದಗಳನ್ನ ಸಂಗ್ರಹಿಸುವಂತ ಸ್ವರಸಹಿತವಾಗಿ.
ಇದಕ್ಕೆ ಸ್ವಾಧ್ಯಾಯ ಅಂತ ಕೂಡ ಹೆಸರು. ಅದು ಅಥ ಶ್ರೀ ನಾರಾಯಣ ಉಪನಿಷತ್ ಮೊದಲನೇ ಪುಟದಲ್ಲಿದೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ವಿಸರ್ಗ ಹರಿ ಓಂ ಹರಿ ಓಂ ಅಥ ಪುರುಷೋ ವೈ. Wait, it see the time, all are waiting. ಶುರು ಪಣ್ಣ ಕರ್. ಅಥ ಪುರುಷೋ ವೈ. ಅಥ ಪುರುಷೋ ವೈ. ಅಥ ಪುರುಷೋ ವೈ. ನಾರಾಯಣಃ. 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 ಅಕಾಮಯತ. 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 ಪ್ರಜಾ ಸೃಜೇಯೇತಿ. ಪ್ರಜಾ ಸೃಜೇಯೇತಿ. ಪ್ರಜಾ ಸೃಜೇಯೇತಿ. First he build that I am going to become many. ಪ್ರಜಾ ಸೃಜೇಯತಿ. ಪ್ರಜೆಗಳು ಅಂದ್ರೆ ಲಿವಿಂಗ್ ಕ್ರೀಚರ್ಸ್, ಎಲ್ಲ ಸೇರುವಂತದ್ದು. ನಾರಾಯಣಾತ್ ಪ್ರಾಣೋ ಜಾಯತೆ. ನಾರಾಯಣಾತ್ ಪ್ರಾಣೋ ಜಾಯತೆ. ನಾರಾಯಣಾತ್ ಪ್ರಾಣೋ ಜಾಯತೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಪ್ರಾಣಗಳು 5 ರೂಪದಲ್ಲಿ ಅವನಿಂದಲೇ ಉಂಟಾಯಿತು. ಜಾಯತೆ, ಇಟ್ ವಾಸ್ ಬಾರ್ನ್ ಫ್ರಮ್ ನಾರಾಯಣ ದ ಗಾಡ್. ಮನಸ್ಸರ್ವೇಂದ್ರಿಯಾಣಿ ಚ. ಮನಸ್ಸರ್ವೇಂದ್ರಿಯಾಣಿ ಚ. ಮನಸ್ಸರ್ವೇಂದ್ರಿಯಾಣಿ ಚ. ಮನಸ್ಸು ದ ಮೈಂಡ್, ಜೊತೆಗೆ ಸರ್ವ ಇಂದ್ರಿಯಗಳು. ಇಂದ್ರಿಯಗಳು ಅಂದ್ರೇನು? ಇಂದ್ರಿಯಗಳು ಅನ್ನಕ ಕನ್ನಡದ್ರೆ ದಿ ಸೆನ್ಸಸ್, 5 senses. It was from Narayana himself. ಮನಸ್ಸು ಸರ್ವ ಇಂದ್ರಿಯಾಣಿ ಚ, ಮತ್ತು ಇಂದ್ರಿಯಗಳು ಎಲ್ಲವೂ ಕೂಡ ಅವನಿಂದನೇ ಉಂಟಾಯಿತು. ಖಂ ವಾಯುರ್ಜ್ಯೋತಿ. ಖಂ ವಾಯುರ್ಜ್ಯೋತಿ. ಖಂ ವಾಯುರ್ಜ್ಯೋತಿ. ಆಪಃ ಪೃಥಿವೀ. ಆಪಃ ಪೃಥಿವೀ. ಆಪಃ ಪೃಥಿವೀ. ವಿಶ್ವಸ್ಯ ಧಾರಿಣಿ. ವಿಶ್ವಸ್ಯ ಧಾರಿಣಿ. ವಿಶ್ವಸ್ಯ ಧಾರಿಣಿ. ನಾರಾಯಣಾತ್ ಬ್ರಹ್ಮ ಜಾಯತೆ. ನಾರಾಯಣಾತ್ ಬ್ರಹ್ಮ ಜಾಯತೆ. ನಾರಾಯಣಾತ್ ಬ್ರಹ್ಮ ಜಾಯತೆ. You heard of the story. From this navel there was a lotus inside the Brahma. So Brahma was born from Narayana. Narayanat Brahma jayate. Narayanat Rudro jayate. Narayana Rudro jayate. Narayana Rudro jayate. Shiva was born from Narayana only. Rudra. Sorry, ಅದು finally ಅದು were there. Totally. So that's what it means. From Brahma, totally, basically it is from Narayana. Everything from Narayana. That's why it is said. Narayanate Rudro jayate. Narayanadindro jayate. Narayana Indro jayate. Narayanat plus Indra. Narayanadindro. Narayana-indro jayate. Narayana-indro jayate. Narayanat prajapatayah prajayante. Narayana prajapatayah prajayante. Narayana prajapatayah prajayante. Narayana dvadashaditya. ದ್ವಾದಶಾದಿತ್ಯ. ಈ ಸನ್ಸ್ ದೇರ್ ಆರ್ 12. 12 ಜನ ಆದಿತ್ಯರಿದ್ದಾರೆ. ಗೊತ್ತಾಯ್ತೆ? ಆದಿತ್ಯರು 12 ಜನ. ಅವರಲ್ಲಿ ಇವನೊಬ್ಬ ಸೂರ್ಯ. ವಾಟ್ ಯು ಸಿ ದ ಸನ್. 12 ಜನ. ಹಾಗೆ ರುದ್ರರಲ್ಲಿ 11 ಜನ ಇದ್ದಾರೆ. 11 members. ಅವರಲ್ಲಿ ಉಮಾ ಮಹೇಶ್ವರ ಇಸ್ ಆಲ್ಸೋ ಒನ್.
ಶತರುದ್ರಿಯ ಯಾಗ ಅಂತಿದೆ. ಅದನ್ನ ಮಾಡಿದ್ರೆ ನೆಕ್ಸ್ಟ್ ಬರ್ತ್ ಅಲ್ಲಿ ದೇ ವಿಲ್ ಬಿಕಮ್ ರುದ್ರ ಇನ್ ದ ನೆಕ್ಸ್ಟ್ ಕಲ್ಪ. Rudra is the name of Shiva. There are 11 people, but different names are there. Among the 11, Shiva is also one. Uma Parvati, Shiva, Parameshwara, whatever we say, he is also one among them. Narayanate Dvadashadityaha Rudra Vasavaha. Rudra Vasavaha, Rudra Vasavaha, Sarvani cha Chandagamsi. Sarvani cha Chandhagansi, Sarvani cha Chandhagansi, Narayana Deva Samutpadyante. Narayana Deva Samutpadyante, Narayana Deva Samutpadyante. Everything was Utpadane. Avanindale untayitu. Everything was born from Narayana. Narayane Praliyante. Narayane Praliyante, Narayane Praliyante, Narayane Pravartante. Narayane Pravartante, Narayane Pravartante. Om 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 Athanityo Narayanah. Nityo Narayanaha, Atanityo Narayanaha, Brahma Narayanah. Narayanaha, Brahma Narayanaha, Shivascha Narayanah. Shivascha Narayanaha, Shivascha Narayanaha, Shakrascha Narayanah. Chakrascha Narayanaha, Chakrascha Narayanaha, Dyava Prativyau cha Narayanah. Yava Prithivyo cha Narayanaha, Yava Prithivyo cha Narayanaha. This world is made of 14 lokas. Dyuloka, Prithvi. ಎರಡು ಅಂತಂದ್ರೆ ಒಂದು ಮೇಲಿನ ಲೋಕ, ಇನ್ನೊಂದು ಕೆಳಗಿನ ಲೋಕ. ಅಪ್ಪರ್ ಲೋಕಾಸ್ ಅಂಡ್ ಲೋಯರ್ ಲೋಕಾಸ್. ಅಪ್ಪರ್ ಲೋಕಾಸ್ ಆರ್ ಕಾಲ್ಡ್ ದ್ಯುಲೋಕ. ಕೆಳಗಡೆ ಇದೆಲ್ಲ ಮರ್ತ್ಯ ಅಥವಾ ಪೃಥ್ವಿ ಅಂತ ಹೇಳೋದು. ದ್ಯಾವ ಪೃಥಿವ್ಯೌಚ ನಾರಾಯಣ. ದಿಸ್ ಈಸ್ ಆಲ್ಸೋ ನಾರಾಯಣ. ನಾರಾಯಣ ಪರ್ವಿಟ್ಸ್ ಎವ್ರಿವೇರ್. He is there in all. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಭಗವದ್ಗೀತೆ 15th verse, 15th ಅಧ್ಯಾಯ, ಪುರುಷೋತ್ತಮ ಯೋಗ. ಅದರಲ್ಲಿ ಹೇಳುವಂತದ್ದು ಭಗವಂತ ಎಲ್ಲರಲ್ಲೂ ಇದ್ದಾನೆ ಅಂತರ್ಯಾಮಿಯಾಗಿ. ಅಂತಃ ಪ್ರವಿಷ್ಟ ಶಾಸ್ತಾಜನಾನಾಂ ಸರ್ವಾತ್ಮ, ಎಲ್ಲರಿಗೂ ಆತ್ಮನಾಗಿರೋನು. ದಟ್ ಈಸ್ ನಾರಾಯಣ. ಶಕ್ರ ಅಂದ್ರೆ ಇಂದ್ರ. ಇಂದ್ರನೂ ನಾರಾಯಣ, ಶಿವನೂ ನಾರಾಯಣ, ಬ್ರಹ್ಮನೂ ನಾರಾಯಣ. ಎವ್ರಿವೇರ್ ಯು ಫೈಂಡ್ ಓನ್ಲಿ ನಾರಾಯಣ. ದಟ್ಸ್ ವಾಟ್. ಗೊತ್ತಾಯ್ತಾ? ದ್ಯಾವ ಪೃಥಿವ್ಯೌಚ ನಾರಾಯಣ, ಕಾಲಶ್ಚ ನಾರಾಯಣ. ಕಾಲಕ್ಕೆ ಅಧಿಪತಿಯಾದವನು ನಾರಾಯಣ. ಕಾಲಶ್ಚ ನಾರಾಯಣ. ಎಲ್ಲರೂ ಕೂಡ ಕಡೆಯಲ್ಲಿ ಅವನಲ್ಲೇ ಸೇರುವಂತದ್ದು. ಮೃತ್ಯುಗೆ ಮೃತ್ಯು ಇವನು ಅಂತ. ಹಿಂದಿ ಕಡೆಯಲ್ಲಿ ಎಲ್ಲವೂ ಲಯವಾಗತ್ತೆ. ಅಂದ್ರೆ ಸೆಸೇಷನ್ ಕಂಪ್ಲೀಟ್. ವರ್ಲ್ಡ್ ವಿಲ್ ಬಿ ಎನ್ಗಲ್ಫ್ಡ್ ಇನ್ ವಾಟರ್. ಅವಾಗ ಆಲ್ ದಿ ಸೋರ್ಸ್ ಎಲ್ಲ ಎಲ್ಲಿ ಹೋಗುತ್ತೆ ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಇನ್ಸೈಡ್ ದಿ ನಾರಾಯಣ ಓನ್ಲಿ. ದಿಸ್ ಇಸ್ ವಾಟ್ ದಿ ಆಳ್ವಾರ್ಸ್ ದೇ ಎಕ್ಸ್ಪೀರಿಯನ್ಸ್ ಅಂಡ್ ದೇ ಸೇ. ಕಾಲಶ್ಚ ನಾರಾಯಣ, ದಿಶಶ್ಚ ನಾರಾಯಣ. ದಿಕ್ಕುಗಳು, ಡೈರೆಕ್ಷನ್ಸ್ ಎಷ್ಟಿದೆ? How many? 4. Which are those? 4 is north, south, east, west. East, west, south, north. Then there are another 4. Northeast. ಅದಕ್ಕೆ என்ன சொல்றீமா? That is said in Sanskrit சொல்றது ಆಗ್ನೇಯ, ನೈಋತ್ಯ,
Vayavya, Ishanya, these are called Avantara Dishas. In between the directions, east, west, south, north. Northeast, northwest, southeast, south. Exactly. So to remember this, it's easy. Ane Vayi. News, north, east, west, south. News from all the directions you get the information. News, pada. How that word? NEWS is north, east, west, south. Right? ಹಾಗೇನೆ ನೆಕ್ಸ್ಟ್ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ನೋಡಿದ್ರೆ ಆನೆ ವಾಯಿ. ಯು ಶುಡ್ ರಿಮೆಂಬರ್ ದೀಸ್ 4 letters. ಆನೆ ಮೀನ್ಸ್ ಆಗ್ನೇಯ. ಆಗ್ನೇಯ ಇಸ್ ಈಸ್ಟ್ ಅಂಡ್ ಸೌತ್, ಎರಡಕ್ಕೂ ಮಧ್ಯದಲ್ಲಿ ಬರೋದು. ಸೌತ್ ಈಸ್ಟ್, ದಟ್ ಈಸ್ ಆಗ್ನೇಯ. ಆಗ್ನೇಯ ನೆಕ್ಸ್ಟ್ ಆ ಕಡೆ ಕನ್ನಡ ನೈಋತ್ಯ, ವಾಯವ್ಯ ಅಂಡ್ ಈಶಾನ್ಯ. ಓಕೆ, ದೀಸ್ ಆರ್ ಆಲ್ ದಿ ದಿಕ್ಸ್. ಬರೀ ಇಷ್ಟೇ ಅಲ್ಲ, 8. ಇದ್ರ ಜೊತೆ ಇನ್ನೂ 2 ಇದೆ. ಅಧಃ ಉಪರಿ, 10, 10 ಡೈರೆಕ್ಷನ್ಸ್. ಅಧಃನ ಕೀಳೆ, ಉಪರಿನ ಮೇಲೆ. I thought north. நார்த் என்ன எப்படி நான் சொல்றேன் நீ இத இஃப் யூ கீப் ஏ பிளான் சொல்றச்சு அது மேலேன்னு சொல்றப்படுதாது. North is this. when you see in the level upper that இது மேல்ತದೆ ಕೀಳೆ ಫ್ರಂಟ್ ಆಫ್ சொல்றது. North, east, west. No, north, east, south, west, and down. No, here plus this. ಅವಾಂತರ ದಿಶಾ, ಸೌತ್ ಈಸ್ಟ್, ಸೌತ್ ನಾರ್ತ್ ಎಲ್ಲ ಹೇಳಿದೆಲ್ಲ ನೀನು. ಇದ್ರ ಜೊತೆಗೆ ಅದು 2, ಒಟ್ಟು 10 ಡೈರೆಕ್ಷನ್ಸ್. ದಶರಥ, ರಾಮಸ್ ಫಾದರ್, he was capable of driving the chariot in all 10 directions. He had assisted Indra in the Devasura Sangrama. ರಾಕ್ಷಸರ ಜೊತೆ ಯುದ್ಧ ಮಾಡಬೇಕಾದ್ರೆ he had gone and fought, brought victory to Indra. ದಶರಥ, ದಶ ದಿಕ್ಕುಗಳು. ಸೊ ದಿಶಶ್ಚ ನಾರಾಯಣ, ದಿಕ್ಕುಗಳು ಕೂಡ ನಾರಾಯಣನೇ. ಊರ್ಧ್ವಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ, ಊರ್ಧ್ವಶ್ಚ ನಾರಾಯಣ. ಇನ್ ಸಾಂಸ್ಕ್ರಿಟ್ ಊರ್ಧ್ವ ಅನ್ನಕ್ ಮೇಲೆ, ದ ಟಾಪ್. ದಿಶಶ್ಚ ಅನ್ನಕ ಈ 8 ದಿಕ್ಕುಗಳಾಯ್ತಲ್ಲ, ಪ್ಲಸ್ ಹಿಯರ್ ಓನ್ಲಿ ದೇ ಆರ್ ಸ್ಪೆಸಿಫಿಕಲಿ ಮೆನ್ಷನಿಂಗ್ ಅಧಶ್ಚ ನಾರಾಯಣ, ಅಧಶ್ಚ ನಾರಾಯಣ, ಅಧಶ್ಚ ನಾರಾಯಣ. ಅಂತರ್ಬಹಿಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ, ಅಂತರ್ಬಹಿಶ್ಚ ನಾರಾಯಣ. he is inside, he is in outside, everywhere you can. That's why he's called all pervasive. He pervades everything, both from inside and outside. ಅದಕ್ಕೆ ಎಕ್ಸಾಂಪಲ್ ಇವಾಗ he is there in all ಅನ್ನೋದಕ್ಕೆ ಪ್ರಹ್ಲಾದ ಹಿರಣ್ಯಕಶಿಪು ಇದರಲ್ಲಿ is your Narayana is available in this pillar? Yes, he is there in the Simhasana ಎಚ್ಚೊಲ್ಲಿನ ಕತ್ತುಳ್ಳಿನವೇ ವರಾಯಿನ್. That means God is there in everything. Whatever you find around you which has got a name and a rupa, to see now a chair or a bench or a table. So, but if I tear this paper, it will not come out. Tear his paper, that will not come out ಅನ್ನಕ ಅವನ್ ಪ್ರಾರ್ಥನೆ ಪಣ್ಣಕ್ ಸಿಕ್ಕಿರಾನ ಅವಂಗ. ಅತ್ತುಳ್ಳೆ ಇಕ್ರಾನ ಅವನಾಗ ನೀನ್ ಟೇರ್ ಪಣ್ಣಕ್ ಅವನು ಚೂರು ಆಯ್ಪೋರಾನ ಅನ್ಬಿಟ್ಟನ. ಇಲ್ಲ ಇವಾಗ ತುಪ್ಪ ಇದೆಯಾ ಹಾಲ್ನಲ್ಲಿ ತುಪ್ಪ ಇದೆಯಾ? ಕ್ಯಾನ್ ಯು ಜಸ್ಟ್ ಟೇಕ್ ಇಟ್ ಔಟ್? ಅದಕ್ಕೆ ಇರೋ ಪ್ರೊಸೀಜರ್ ಏನಿದೆ ಅದು ಮಾಡಿದ್ರೆ ಬರುತ್ತೆ. ಹಾಗೆ ಭಕ್ತಿಯಿಂದ ಅವನನ್ನ ಕಂಡ್ರೆ ಯು ಕ್ಯಾನ್ ಸಿ ಹಿಮ್ ಎವ್ರಿವೇರ್. ದಟ್ಸ್ ವಾಟ್ ಪ್ರಹ್ಲಾದ ಮೀನ್. ಹಿರಣ್ಯಕಶಿಪು ಹೇಳ್ದ ಭಗವಂತ ಎಲ್ಲ ಕಡೆನೂ ಇದ್ದಾನೆ. ಹಾಗಾದ್ರೆ ಈ ಕಂಬದಲ್ಲಿ ಇದ್ದಾನೋ? ಎಸ್, ಕಂಬ ಹೊಡ್ಕೊಂಡು ಬಂದ, ತೋರಿಸ್ದ. ಅದೇನೆ ಪ್ರಹ್ಲಾದ ಹೇಳಿದ್ದ, ಈ ಸಿಂಹಾಸನದಲ್ಲಿ ಇದ್ದಾನ, ಬೆಂಚ್ನಲ್ಲಿ ಇದ್ದಾನ, ಇಲ್ಲ ಮನೆಯಲ್ಲಿ ಇದ್ದಾನೋ ಅಂತ ಕೇಳಿದ್ರೆ ಯು ವುಡ್ ಹ್ಯಾವ್ ಕಮ್ ಫ್ರಮ್ ದಟ್ ಓನ್ಲಿ ನರಸಿಂಹ. This shows that he is there. He is an indweller in all the creatures, living or non-living, everything, whatever you find around you. And he is outside also. He covers. ಅದನ್ನ ವಾಮನ ತ್ರಿವಿಕ್ರಮನಾಗಿ ಬಂದಾಗ, ವಾಮನನಾಗಿ ಬಂದ ಬಲಿ ಹತ್ರ 3 ಇದನ್ನ ಹೆಜ್ಜೆ ಕೇಳಿದ್ದವನು. 3 steps ಅವನ ಕಾಲಿನಲ್ಲಿ. ಒಂದು ಕಾಲಿಂಗ್ ಮೇಲ್ಕೆ ಎತ್ತಿದ ತಕ್ಷಣ ಎಲ್ಲ he covered all the 7 words up. And the other one, he covered everything. There was still one left. With 2 steps, he covered the entire universe. But did he get the
ಥರ್ಡ್ ಸ್ಟೆಪ್ ಎಂಡೆ ತಲೆ ಮೇಲೆ ವೆಕ್ಕಿ ಇನ್ನು ಬಲಿ ಪುಟ್ ಇಟ್ ಆನ್ ಮೈ ಹೆಡ್ అని ಸೊ ಅವನ ತಲೆ ಮೇಲೆ వెచ్చి దట్ ఈస్ యువర్ ప్లేస్ అని ఈ ప్రెస్డ్ హిమ్ టు పాతాళ లోక. దేర్ ఆర్ 7 లోకాస్ డౌన్. Bali will be in one of those lokas. Bali's place is పాతాళ లోక. That is the place where Rakshasas are there. So you should be there only. You should not conquer the Indra's world and all. The purpose is only to get Indra his sloka. But isn't that also in the school steps? Yes. ಅತ್ತುಳ್ತೆದು ಆರ್ನ ಅದು ಪಣ್ಣಿಯುಟ್ಟೆ ಅಪ್ರವೇ ಚೊಲ್ಲಿ ನಿಂಗೆ ಅವನ ತಲೆ ಮೇಲೆ ವಚ್ಚುಚ್ಚೆ ಅಂದ್ ಸ್ಟೆಪ್ ತೆದು ಕೀಳಕ್ ಪೋರ್ ನಾನು ಕವರಿಂಗ್ ಎಸ್ ಕವರ್ಡ್ ಆಲ್ ಇತ್ತುಳ್ಳೆ ಥರ್ಡ್ ಸ್ಟೆಪ್ ಕೂಡ ಎಂಡೆ ತಲೆ. ಸೊ ಬಲೀಸ್ ತಲೆ ಇಸ್ ದಿ ಥರ್ಡ್ ಪ್ಲೇಸ್ ಫಾರ್ ದ ಥರ್ಡ್ ಸ್ಟೆಪ್. ಅವನ ಕಾಲ ಎತ್ నుంచి ఇంత అందిత్తులు తెత్తులు వెచ్చుకోండి ಇನ್ನೆತ್ಕೋ ಚರ್ಚೆಗೆ ಹೋಗುವಂಡ ಕೇಟಿಂದ ಹತ್ತು ಚೋಲ್ಚ್ಕೋ ಗೊತ್ತಾಯ್ತಾ. ಈ ಪರ್ವೇಟ್ಸ್ ಎವ್ರಿಥಿಂಗ್. ದಟ್ ಶುಡ್ ಬಿ ದಿ ಸಮ್ಮರಿ ಆಫ್ ಇಟ್. ಅಂತರ್ಬಹಿಶ್ಚ ನಾರಾಯಣ. ಅಚ್ಚಾ ಈಸ್ ದೇರ್ ಇನ್ಸೈಡ್ as well as outside. ನಾರಾಯಣ ಯೇ ವೇದಗಂ ಸರ್ವಂ. ಇದಗಂ ಸರ್ವಂ ನಾರಾಯಣ ಏವ. ಎವ್ರಿಥಿಂಗ್ ಇಸ್ ನಾರಾಯಣ ಓನ್ಲಿ ಬಿಕಾಸ್ ಈ ಪರ್ವೇಟ್ಸ್ ಎವ್ರಿಥಿಂಗ್. ಸರಿಯಾ ಬೆಚ್ಕೋ ಪುಸ್ತಕ ನೀನ್ ಪುಡ್ಸ್ಕೊಟ್ಲ ಕಿಳ್ಚೋಡ್ರ ನೀನೆ keep it down. ಸರಿಯಾ ಬೆಚ್ಕೊಂಡು ಪುಟ್ಟಿದ್ದು ಬರು ಅದೇ ಆಗದೆ. ಇಟ್ ಇಸ್ ಬಿನ್ ರೆಕಾರ್ಡೆಡ್. ಎತ್ತೆತ್ಲೋ ಪೋಕೆಂಡಿಗೆ ಡೋಂಟ್ ಗೋ ಫಾರ್ ಡಿಸ್ಟ್ರಾಕ್ಷನ್ಸ್. ಸಿಂಪ್ಲಿ ಫಾಲೋ ದಿ ಇನ್ಸ್ಟ್ರಕ್ಷನ್ಸ್. ನಾರಾಯಣ ಏವ ಇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಯದ್ಭೂತಂ ಯಚ್ಚ ಭವ್ಯಂ. ಯದ್ಭೂತಂ ಯಚ್ಚ ಭವ್ಯಂ. Whatever there it was in the past is Narayana, and what will be there in the future, Bhavyam, that is also Narayana. Nishkalo Niranjano. ನಿಷ್ಕಳೋ ನಿರಂಜನೋ. ನಿಷ್ಕಳೋ ನಿರಂಜನೋ. Nirvikalvo Nirakhyata Shuddho. ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ. ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ. Deva Eko Narayanah. ದೇವ ಏಕೋ ನಾರಾಯಣಃ. ದೇವ ಏಕೋ ನಾರಾಯಣಃ. Nadvitiyo Osti Kaschit. ಅದ್ವಿತೀಯೋ ಅಸ್ತಿ ಕಶ್ಚಿತ್. ಅದ್ವಿತೀಯೋ ಅಸ್ತಿ ಕಶ್ಚಿತ್. There is no second Shakti or light or whatever you call. There is no second entity other than Narayana. Nadvitiyo asti kaschite. In any form. It cannot be. He is the only one. He is the creator. He non-second and shoulder putta. He is also a creator. Inno obba idane antilla. Avanobnene ella. Nadvitiyaha asti kaschite. Yav ರೀತಿನಲ್ಲೂ ಇನ್ನೊಂದು ಶಕ್ತಿ ಅನ್ನೋದಿಲ್ಲ. ಅವನು ನಾರಾಯಣನೇ. That is the supreme. ಯಯೇವಂ ವೇದ. ಯ ಏವಂ ವೇದ. ಯ ಏವಂ ವೇದ. ಯ ಏವಂ ವೇದ. ಇದನ್ನ ಹೀಗೆ ಸರಿಯಾಗಿ ತಿಳ್ಕೋ. This is the right way of understand this. Properly understand this. This way only. That everything is created by Narayana. Other than Narayana, there is nothing. Not a second entity. Nadvitiyosti kaschite. Sa Vishnureva bhavati. ಸ ವಿಷ್ಣುರೇವ ಭವತಿ. ಸ ವಿಷ್ಣುರೇವ ಭವತಿ. Sa Vishnureva bhavati. ಸ ವಿಷ್ಣುರೇವ ಭವತಿ. ಸ ವಿಷ್ಣುರೇವ ಭವತಿ. Saha Vishnuhu eva bhavati. Vishnu is Narayana. ಗೊತ್ತಾಯ್ತಾ? ಈ ರೂಟ್ ವರ್ಡ್ಸ್ ಅಂತಂದ್ರೆ ವಿಶ್ ಅನ್ನೋದ್ರಿಂದ ಬಂದಿರೋದು. ಎಲ್ಲವನ್ನು ವ್ಯಾಪಿಸ್ತಾನೆ. ವಿಷ್ಣು ಮೀನ್ಸ್ ಈ ಪರ್ವೇಟ್ಸ್ ಎವ್ರಿಥಿಂಗ್. ವಾಸನಾತ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಅಂತ ಬರುವಂತ. ದಟ್ ನಾರಾಯಣ ಅವನ್ ಹೇಗಿದ್ದಾನೆ ಅನ್ನೋದನ್ನ ಪ್ರಣವ ಓಂಕಾರ ಹೇಳುತ್ತೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. ಓಮಿತ್ಯಗ್ರೇ ವ್ಯಾಹರೇತ್. ಓಮಿತ್ಯಗ್ರೇ ವ್ಯಾಹರೇತ್. ಓಮಿತ್ಯಗ್ರೇ ವ್ಯಾಹರೇತ್. ನಮ ಇತಿ ಪಶ್ಚಾತ್. ಇತಿ ಪಶ್ಚಾತ್.
नम इति पश्चात् नारायणायेत्युपरिष्टात् नारायणायेति परिष्टात् नारायणायेति नारायणायेति परिष्टात् Uparishtat. See, the Narayana, he is there in this 8-letter word. Om Namo Narayana. Om iti agre vyaharete. First. Nama iti paschat. After that, Namaha. This is called Ashtakshara, the 8-letter, 8-syllable. Pranava jotege Namo Narayanaya. Tvaita. Om ityagre vyaharete. Nama iti paschat. Narayana, 5 letters. Narayana yetyuparishtat. Inge varna munke. Om ityekaksharam. ओमित्येकाक्षरम् Ekakshara, single letter. Om. Nama iti dve akshare. नम इति द्वे अक्षरे नम इति द्वे अक्षरे First it is said Om is single letter. Then Namaha. Nama is the 2 letters. First 1 letter. Amen 2 letters. Nama iti dve akshare. 2 letters. Narayana yeti. नारायणायेति नारायणायेति Pancha aksharani. पञ्चाक्षराणि पञ्चाक्षराणि Pancha aksharani. पञ्चाक्षराणि पञ्चाक्षराणि Pancha means 5. 5 letters. Narayanaya. How many letters are there? Narayanaya. 5. 5 letters. Narayana iti pancha aksharani. Ye tadvai. एतद्वै Narayanasya. नारायणस्य Ashtaksharam padam. अष्टाक्षरम् पदम् 8-letter word. That is Narayana. Etadvai Narayanasya Ashtaksharam padam. Yo havai. ओ हवै यो हवै Narayanasya नारायणस्य Ashtaksharam padamadhyeti. अष्टाक्षरम् Padamadhyeti. पदमध्येति अष्टाक्षरम् पदमध्येति Anapabhravaha. अनपप्रवा Sarvamayureti. सर्वमायुरेति Vindate prajapatyagam. विन्दते प्राजापत्यगम् Prayasposham gaupatyam. प्रायस्पोषम् गोपत्यम् Tato mritatvamashnute. ततो मृतत्वमश्नुते Tato mritatvamasnuta iti. ततो मृतत्वमश्नुत इति Tato mritatvamasnuta iti. Ya evam veda. Veda. Ya evam veda. Ya evam veda. Pratyaganandam brahma purusham. सत्यगानन्दं ब्रह्मपुरुषम् सत्यगानन्दं ब्रह्मपुरुषम् Pranavasvarupam. प्रणवस्वरूपम् This is the Omkara. That's called Pranava. Pranava, the Surupa Bhagavantandu. God is in the form of Pranava. That is Omkara. Pratyaganandam is the personification of bliss, Ananda.
ಅಕಾರ ಉಕಾರ ಮಕಾರ ಇತಿ ಅಕಾರ ಉಕಾರ ಮಕಾರ ಇತಿ ಅಕಾರ ಉಕಾರ ಮಕಾರ ಇತಿ. Now this Omkara, it is made up of these three words. A, U and Ma. Akara, Ukara and Makara. Ma, A, U, Ma. Ma, Makara iti. ಮೂರು ಸೇರಿದಾಗ ಓಂ ಬರುವಂತದ್ದು. ಆವು ಇದೆ ಯೋಗದಲ್ಲೆಲ್ಲ ಹಂಗೆ ಹೇಳಿಸ್ತಾರೆ. ಆವು ಅನ್ನೋದು. ಆ ಉ ಮ, 3 words are there. ಅಕಾರ ಉಕಾರ ಮಕಾರ ಇತಿ ತಾನೇಕದಾ ಸಮಭರತ್ತದೆ ತದೋಮಿತಿ ಏತತ್ ಓಮಿತಿ ತಾನ್ ಏಕದಾ ಸಮಭರತ್ ತತ್ ಏತದ್ ಓಮಿತಿ ಯಮುಕ್ತ್ವಾ ಮುಚ್ಯತೆ ಯೋಗಿ ಮುಚ್ಯತೆ ಯೋಗಿ ಮುಚ್ಯತೆ ಯೋಗಿ ಜನ್ಮ ಸಂಸಾರ ಬಂಧನಾತ್ ಹೂವಿಲ್ಲು ಹುಚ್ಚಿ ಯಾರು ಸ್ಪೆಲ್ ಪಂಡ್ರಾಳ ಓಂ ಅಂತ ಯಾರು ಹೇಳ್ತಾರೆ, ಯಾರು ಉಚ್ಚತೆ ಅವರು ಸಂಸಾರ ಬಂಧನದಿಂದ ಮುಚ್ಚದೆ ಬಿಡುಗಡೆ ಪಡೀತಾರೆ. One can get rid out of this birth and death cycle. One who meditates upon pranava, Omkara. Yam uktva muchyate yogi janma samsara bandhanate. Om namo narayanaayeti. Om namo narayanaayeti. Om namo narayanaayeti. Mantropasakaha. ಮಂತ್ರೋಪಾಸಕಃ ಮಂತ್ರ, ಈ ಗಾಯತ್ರಿ ಮಂತ್ರ. ಮಂತ್ರ ಅಂದ್ರೇನು? ಮನನಾತ್ ತ್ರಾಯತೆ ಇತಿ ಮಂತ್ರ. ಇಫ್ ಯು ರಿಪೀಟ್ ದಟ್ ಮಂತ್ರ, ಇಟ್ ತ್ರಾಯತೆ ಅಂದ್ರೆ ಇಟ್ ವಿಲ್ ಸೇಫ್ ಗಾರ್ಡ್ ಯು ಫ್ರಮ್ ಆಲ್ ದಿ ಈವಿಲ್ಸ್. ದಟ್ಸ್ ವೈ ಇಟ್ ಶುಡ್ ಬಿ ಉಪದೇಶ ಪಡೆದು ಅದನ್ನ ಮೆತ್ತಿಗೆ ಜಪ ಮಾಡ್ಬೇಕು. ಗಾಯತ್ರಿ ಜೋರಾಗಿ ಹೇಳ್ಬಾರ್ದು ಗಾಯತ್ರಿ ಮಂತ್ರವನ್ನ. ಗಾಯತ್ರಿ ಮಂತ್ರ ಗುರುಂ ಪ್ರಕಾಶಯೇತ್ ಧೀಮಾನ್ ಮಂತ್ರಂ ಯತ್ನೇನ ಗೋಪಯೇತ್. ಮಂತ್ರ ಜೋರಾಗಿ ಹೇಳ್ಬಾರ್ದು. ದಟ್ ಇಸ್ ವಾಟ್ ದ ಮಂತ್ರಸ್ ಡೆಫಿನಿಷನ್ ಇಸ್ ಲೈಕ್ ದಟ್. ಸ್ವರೂಪ ಇಟ್ಸ್ ಕಾಲ್ಡ್ ಉಪಾಂಶು ಅಂತ. ಅಂದ್ರೆ ನೀನ್ 2 ತುಟಿ ಅಲ್ಗಾಡೋದು ಮಾತ್ರ ಕೇಳಿಸ್ಬೇಕು, ನೀನ್ 2 ಕಿವಿ ಬಿಟ್ಟು ಬೇರೆಯವ್ರಿಗೆ ಕೇಳಿಸ್ಬಾರ್ದು ಗಾಯತ್ರಿ ಮಂತ್ರ. ವೈಲ್ ಇಂಪಾರ್ಟಿಂಗ್ ಗಾಯತ್ರಿ ಬ್ರಹ್ಮೋಪದೇಶ ಅಂದ್ರೆ ಗಾಯತ್ರಿ ಮಂತ್ರವನ್ನು ಹೇಳುವಂತಹದ್ದು. ಅದು ಹೇಳ್ಬೇಕಾದ್ರೆ ಘಂಟಾನಾದ ಮಾಡೋದು ಉದ್ದೇಶ, ಎಲ್ರಿಗೂ ಕೇಳೋದಲ್ಲ. ಹಾಗೆ ಬೇರೆ ಬೇರೆ ಮಂತ್ರಗಳು, ಆ ಮಂತ್ರಗಳನ್ನ ಉಪದೇಶ ತೆಗೆದುಕೊಂಡು ಆಮೇಲೆ ಅದನ್ನೇ ಜಪಿಸ್ಬೇಕು. ಹಾಗೆ ಜಪ ಮಾಡಿದಾಗ ಅದರಲ್ಲಿ ಒಂದು ಶಕ್ತಿ ಉಂಟಾಗುತ್ತೆ, ಅದು ನಿನ್ನನ್ನ ರಕ್ಷಿಸುತ್ತೆ. ಗೊತ್ತಾಯ್ತಾ? ಇಟ್ ಪ್ರೊಟೆಕ್ಟ್ಸ್ ಯು ಫ್ರಮ್ ಆಲ್ ದಿ ಈವಿಲ್ಸ್. ಓಂ ನಮೋ ನಾರಾಯಣಾಯೇತಿ ಮಂತ್ರ ಉಪಾಸಕ, ಮಂತ್ರೋಪಾಸಕ ವೈಕುಂಠ ಭುವನ ಲೋಕಂ ಗಮಿಷ್ಯತಿ. ವೈಕುಂಠ ಭುವನ ಲೋಕಂ ಗಮಿಷ್ಯತಿ. ವೈಕುಂಠ ಭುವನ ವೈಕುಂಠ ಭುವನ ಲೋಕಂ ಗಮಿಷ್ಯತಿ. ಲೋಕಂ ಗಮಿಷ್ಯತಿ. ಲೋಕಂ ಗಮಿಷ್ಯತಿ. ತದಿದಂ ಪರಂ ತದಿದಂ ಪರಂ. ತದಿದಂ ಪರಂ. ಪುಂಡರೀಕಂ ಪುಂಡರೀಕಂ. ಪುಂಡರೀಕಂ. ವಿಜ್ಞಾನ ಘನಂ ವಿಜ್ಞಾನಘನಂ. ವಿಜ್ಞಾನಘನಂ. ತಸ್ಮಾತ್ ತದಿದಾವನ್ಮಾತ್ರಂ ತದಿದಾವನ್ಮಾತ್ರಂ. ತಸ್ಮಾತ್ ತದಿದಾವನ್ಮಾತ್ರಂ. ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ದೇವಕೀ ಪುತ್ರೋ. ಬ್ರಹ್ಮಣ್ಯೋ ದೇವಕೀ ಪುತ್ರೋ. ಹೂ ಇಸ್ ದೇವಕಿ? Devaki is Krishna's mother. ಮದರ್. ದಟ್ಸ್ ವಾಟ್ ಕೃಷ್ಣನನ್ನೇ ಕೊಂಡಾಡ್ತಾರೆ ಇದಲ್ಲಿ. ಬ್ರಹ್ಮಣ ಅಂತಂದ್ರೆ ಇಸ್ ಗಾಡ್. ಬ್ರಹ್ಮಣ್ಯೋ ದೇವಕಿ ಪುತ್ರ, ದೇವಕಿ ಪುತ್ರ ಅವನೇನೆ ನಾರಾಯಣ.
ಬ್ರಹ್ಮಣ್ಯೋ ಮಧುಸೂದನೋ ಬ್ರಹ್ಮಣ್ಯೋ ಮಧುಸೂದನೋ ಬ್ರಹ್ಮಣ್ಯೋ ಮಧುಸೂದನೋ. ಹೂ ಇಸ್ ಮಧುಸೂದನ? Vishnu. Vishnu. What he did? Why he got the name Madhusudana? I don't know. I have told you that story. When everything was pervaded completely in the water, then he decided, I want to become many. Ata kamayata prajasrijayati. When he decided, when he willed God, from his navel, one lotus came. In the lotus, Brahma was there. And he said, you continue the creation work. Deva, Manushya, Tiryak, Stavara. I have created all the lokas. Ella. Bhagavantane madiddayitu. He becomes all the 5 elements. Prithvi, Ap, Tejo, Vayu, Akasha. Idu ella illi modlu bantu. Idadmele, he gave the Vedas, 4 ವೇದಗಳು as a reference book. ಹೇಗೆ previous ಕಲ್ಪದಲ್ಲಿ, in the previous creation, ಹೇಗಿತ್ತು ಹಾಗೆ ನಡೆಸಬೇಕು. ಕೃತಿಯುಗ, ತ್ರೇತ, ದ್ವಾಪರ ಇದ್ರಲ್ಲೆಲ್ಲ ಆ ರೀತಿ ಮಾಡು ಅಂತ ಬ್ರಹ್ಮನಿಗೆ ಹೇಳಿದ್ದು. ಬ್ರಹ್ಮನಿಗೆ ಅಹಂಕಾರ ಬಂತು, ಐ ಆಮ್ ದಿ ಕ್ರಿಯೇಟರ್ ಅನ್ಕೊಂಡ. ಅವಾಗ ಫ್ರಮ್ ದಿ ಗಾಡ್ ಹೂ ವಾಸ್ ಸ್ಲೀಪಿಂಗ್ ಇನ್ ದ ಓಷನ್, ಆಲದೆಲೆಯ ಮೇಲೆ ಮಲಗಿದವನು, ಅವನ ಕಣ್ಣಿಂದ 2 ಡ್ರಾಪ್, ಒಂದು ಮಧು, ಇನ್ನೊಂದು ಕೈಟಭ ಅಂತ ರಾಕ್ಷಸರು ಬಂದ್ಬಿಟ್ಟು ವೇದಗಳನ್ನು ತಗೊಂಡು ಹೊಟ್ಟೋದ್ರು ಪಾತಾಳಕ್ಕೆ ಕೆಳಗಡೆ. ಇವನಿಗೆ ನೋಡ್ದ ಏನು ಸಿಗ್ಲಿಲ್ಲ. ಎವ್ರಿವೇರ್ ಇಟ್ ವಾಸ್ ಇಗ್ನೋರೆನ್ಸ್, ಅಜ್ಞಾನ, ಅಂಧಕಾರ. ಬ್ರಹ್ಮ he went into the the lotus, the tube ಇತ್ತಲ್ಲ, ಸ್ಟೆಮ್, ಅದ್ರಲ್ಲೂ ಹೋಗಿ ನೋಡೋದ, ಎಲ್ಲೂ ಸಿಗ್ಲಿಲ್ಲ. Then he realized his mistake. Oh no, I am not the creator, he is the creator. Oh God, sorry for the mistake I did. I thought I am the creator. No, you are the creator. You please get back that to Vedas so that I will continue the work given by you ಅಂತ ಹೇಳಿದಾಗ ಭಗವಂತ ಮಧು ಕೈಟವರು. ಅವಾಗ್ಲೇನೆ ಇವನು ಹಯಗ್ರೀವನಾಗಿ ಬಂದಿದ್ದು. ಹಾರ್ಸ್ ಫೇಸ್ಡ್, ಈಗ ಲಯನ್ ಮ್ಯಾನ್ ಅನ್ನಿಲ್ಲ, ಅಪಡಿ ಹಾರ್ಸ್ ಅಂಡ್ ಮ್ಯಾನ್. ಹಾರ್ಸ್ ಹೆಡ್ ಅಂಡ್ ರೆಸ್ಟ್ ಆಫ್ ದ ಬಾಡಿ ಇಸ್ ಹ್ಯೂಮನ್ ಬೀಯಿಂಗ್. ದಟ್ ಈಸ್ ಹಯಗ್ರೀವ. ಗ್ರೀವ ಮೀನ್ಸ್ ಕತ್ತು, ಕಂಠ. ಕತ್ತಿನ ತನಕ ಕುದುರೆ ಮುಖ, ಆಮೇಲೆ ಮನುಷ್ಯನ ಶರೀರ. ಅವನು ಒಂದ್ಸಲಿ ಹೇ ಶಾರವ ನೀಡ್, ಆ ಸೌಂಡ್ ಎಲ್ಲಿಂದ ಬಂತು ಅಂತ. ದಟ್ ಸೌಂಡ್ ವಾಸ್ ಓಂಕಾರ. ಪಾತಾಳದಿಂದ ಇವರುಗಳು ಎಲ್ಲಿ ಬಂತು ಸೌಂಡ್ ಅಂತ ಮೇಲೆ ಬಂದ್ರು ಮಧುಕೈಟವರು. ಅವಾಗ ಇವನು ಹೋಗಿ ವೇದಗಳನ್ನು ತಂದು ಬ್ರಹ್ಮನ ಕೊಟ್ಟು he fought with them. That's why he's called as Madhusudana. I told this story. Should not forget. ಬ್ರಹ್ಮಣ್ಯೋ ಮಧುಸೂದನ, he is the same. ಹಯಗ್ರೀವನಾಗಿದ್ದವನು ನಾರಾಯಣನೇ, ಇಲ್ಲಿ ದೇವಕಿ ಪುತ್ರನಾಗಿ ಹುಟ್ಟಿದವನು ನಾರಾಯಣನೇ. ಗೊತ್ತಾಯ್ತಾ? ಎಲ್ಲವೂ ಅವನೇ ಅಂತ ಹೇಳ್ತಾ ಇದೆ. ಮುಂದೋಗೋಣ. ಸರ್ವಭೂತಸ್ಥಂ ಏಕಂ ನಾರಾಯಣಂ. ಸರ್ವಭೂತಸ್ಥಮೇಕಂ ನಾರಾಯಣಂ. ಸರ್ವಭೂತಸ್ಥಮೇಕಂ ನಾರಾಯಣಂ. All the things, all living creatures, whether it is ant, elephant, ಯಾವುದೇ ಆಗಲಿ, ಕ್ರಿಮಿ, ಕೀಟ, ಪ್ರತಿ ಒಂದರಲ್ಲೂ ಕೂಡ ನಾರಾಯಣ ಇದ್ದಾನೆ. So everywhere you must see the Narayana in all. This is what the message. Even in the living and non-living, everything is pervaded. Whichever the thing that you see around you, which has got a shape to see and a name, that has got Narayana as the indweller. ಗೊತ್ತಾಯ್ತಾ? ಪ್ರತಿ ಒಂದರಲ್ಲೂ ಭಗವಂತ ಇದ್ದಾನೆ. ಸರ್ವಭೂತಸ್ಥಂ ಏಕಂ ನಾರಾಯಣ. ಕಾರಣ ರೂಪಂ ಅಕಾರ ಪರಬ್ರಹ್ಮೋ. ಕಾರಣ ರೂಪಂ ಅಕಾರ ಪರಬ್ರಹ್ಮೋ. ಪರಬ್ರಹ್ಮೋ ಅಕಾರ ಪರಬ್ರಹ್ಮೋ. ಕಾರಣ ರೂಪಂ ಅಕಾರ ಪರಬ್ರಹ್ಮೋ. ಏತದಥರ್ವ ಶಿರೋ ಯೋಧೀತೆ. ಅಥರ್ವ ಶಿರಸ್ಸು, ಅಥರ್ವ
ಅಥರ್ವ ಅನ್ನೋದು ಕೇಳಿದೀಯಾ? ಎಕ್ಸಾಕ್ಟ್ಲಿ, ದಟ್ಸ್ ಇಟ್. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 Vedas. Veda is only one. For purpose of learning it, making it easy, Veda Vyasa, this is again an incarnation of Narayana. He came as Veda Vyasa and divided the Vedas into 4 parts. This Upanishad belongs to that Veda. Etate Atharva Shiro Yodhite. ಅಥರ್ವ ಶಿರಸ್ಸಿನಲ್ಲಿ ಬರುವಂತಹದ್ದು ಈ ಉಪನಿಷತ್ತು. ಅದನ್ನ ಅಧೀತೆ ಅಂದ್ರೆ ಕಲಿಬೇಕು. ದಿಸ್ ಈಸ್ ಅಥರ್ವ ವೇದದ್ದನ್ನೇ ಸೇರಿಸ್ಕೊಂಡಿದೆ. ಯಜುರ್ವೇದಿಗಳೆಲ್ಲ ಹೇಳ್ತಾರೆ, ಯಾಕೆಂದ್ರೆ ಇಟ್ ಟೆಲ್ಸ್ ಅಬೌಟ್ ದಿ ಸುಪ್ರಿಮೆಸಿ ಆಫ್ ನಾರಾಯಣ. ಗೊತ್ತಾಯ್ತಾ? ಅಧೀತೆ ಅಂತಂದ್ರೆ ಯು ಶುಡ್ ಅಧ್ಯಯನ ಮಾಡಬೇಕು, ಸ್ಟಡಿ ಅಬೌಟ್ ದಿಮ್. ಇದನ್ನ ಪ್ರಾತರಧಿಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ ನಾಶಯತಿ. If you chant this Narayana Upanishad in the morning, what it will do? Whatever the sins that you have committed, kaya, vacha, manasa, from the night till morning, that will be cleared. Prataha adiyanaha ratri kritam papam nashayati. Sayamadhiyano divasa kritam papam nashayati. If you adhyana idanna study madidre, if you chant this in the night, it will clear off all the sins that you have done in the morning, from the morning till night. If you chant in the morning, it will clear the sins done in the night. And if you chant this in the evening, it will clear all the sins committed in the morning, day. Madhyandinam adityabhi mukhodiyana pirishacha. Madhyandinam adityabi mukhodiyana adityabi mukhodiyana Panchapataka Upapatakat Pramuchyate. ಬೆಳಗ್ಗೆ ಮಾಧ್ಯಾಹ್ನಿಕದಲ್ಲಿ, ಮಧ್ಯಾಹ್ನ ಮಿಡ್ಲ್, ಅವಾಗ ಸೂರ್ಯನ ಆದಿತ್ಯಾಭಿಮುಖೋದೀಯಾನ, ಆದಿತ್ಯನಿಗೆ ಅದೇ ಅಭಿಮುಖವಾಗಿ ಇದನ್ನ ನೀನು ಪಠಿಸಿದ್ರೆ, ಜಪಿಸಿದ್ರೆ, ಪಂಚಪಾತಕಗಳು, ದಿ ಗ್ರೇಟ್ ಸಿನ್ಸ್, 5 sins are there. If you steal somebody's gold, ಸ್ವರ್ಣಸ್ಥೇಯ, ಅದು ಮಹಾಪಾತಕ. And if you tell lie, that is also ಪಂಚಪಾತಕ. ಇವೆಲ್ಲ ಬರುವಂತಹದ್ದು. ಬ್ರಹ್ಮಹತ್ಯ, if you kill a Brahmin. Bhruna Hatya, if you kill a fetus. Fetus is the growing child inside the womb of a mother. If you kill that, they are all the Pancha Mahapatakas, great committed sins. Adella clear agate idralli. If you chant in the afternoon, that means morning inna chonnaga Narayana Upanishatu. ನೀನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೇಳಿದ್ರೆ, ಬೆಳಗ್ಗಿಂದ ರಾತ್ರಿ, ರಾತ್ರಿಯಿಂದ ಈ ಸಂಧ್ಯಾವನ್ನೆಲ್ಲ ಬರಲ್ವೇ ಮಂತ್ರ? ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯಪದೇಶ್ಚ ಮನ್ಯೋಗತೇಭ್ಯ ಪಾಪೇಭ್ಯೋ ರಕ್ಷಂತ. ಪಾಪಗಳಿಂದ ನನ್ನನ್ನು ರಕ್ಷಿಸೋ. ಮನಸ ವಾಚ ಹಸ್ತಾಭ್ಯಾಂ, ಇಫ್ ಐ ಡನ್ ಫ್ರಮ್ ದ ಮೈಂಡ್, ವಾಚ ಬಾಯಿನಲ್ಲಿ, ಹಸ್ತಾಭ್ಯಾಂ ಫ್ರಮ್ ಮೈ ಆರ್ಗನ್ಸ್, ಹ್ಯಾಂಡ್ಸು, ಲೆಗ್ಸು, ಇದರಿಂದ ಎಲ್ಲದನ್ನು ಈ ತೀರ್ಥ ನನ್ನನ್ನು ಶುದ್ಧಿಗೊಳಿಸಲಿ. ಲೆಟ್ ಇಟ್ ಪ್ಯೂರಿಫೈ ಮೀ ಅಂಡ್ ರಿಲೀವ್ ಮೀ ಫ್ರಮ್ ಆಲ್ ದಿ ಸಿನ್ಸ್ ಐ ಹ್ಯಾವ್ ಡನ್ ಫ್ರಮ್ ದಿ ಕಾಯ, ವಾಚ, ಮನಸ, ತ್ರಿಕರಣದಿಂದ. ಪ್ಯೂರಿಫಿಕೇಶನ್. ಅಪ್ಪಡಿ ಇದು ಕೂಡ. What if there is a bad person who
did all of this, killed Brahman or did all of this. But if that person takes this part for advantage, takes it for granted, and afternoon will just say, will it release? If he just takes. If he does sincerely chant this, he will be relieved of those sins. And God will give him the mind not to commit the sin again and again. He will not do that. He will become a good person. Maybe beginning he may be a bad person. But after learning all this, he will become good. He will become pious. He will be a sattvika. He will learn good things, good manners. These are the advantages by chanting Narayana Upanishad. Sarvaveda Parayana Punyam Labhate. Sarvaveda Parayana Punyam Labhate. If you chant all the four Vedas, whatever the punya you get, that you will get with by just chanting this Narayana Upanishad. Sarvaveda Parayana Punyam Labhate. Narayana Sayojyamavapnoti. Narayana Sayajyamama Vapnoti. Avapnoti. 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 Sayojyam avapnoti. Sayujyam avapnoti. Sayujyam avapnoti. Narayana Sayojyam Sayujyam avapnoti. 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 Narayana Sayojyam Sayujyam Narayana Sayujyam avapnoti. 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 ಎರಡು ಸಲ ಹೇಳಿದೆ. Twice it is repeated. That shows the importance of it. Sayujyam means heavenly abode. Whatever the percentage of bliss the God has, ananda, happiness, same equal happiness you will get it. It is not just going to Vaikuntha. There you will enjoy. There will be no sorrow. There will be no thirst and hunger. ಹಸಿವು ಬಾಯಾರಿಕೆ ಇಲ್ಲ, ರೋಗ ರುಜಿನಗಳಿಲ್ಲ, ಮುಪ್ಪು ಸಾವು ಅನ್ನೋದಿಲ್ಲ, ಜೀರಿಯಾಟ್ರಿ ಡೆತ್ ಇಲ್ಲ, ದುಃಖ ಸಾರೋ ಇಲ್ಲ. ದಟ್ ಈಸ್ ಹೆವನ್ಲಿ ಅಬೌಡ್ ವೈಕುಂಠ. ದೋಷವೇ ಇಲ್ಲ ಅಲ್ಲಿ. ಎಲ್ಲ ಆತ್ಮರು ಕೂಡ ಭಗವಂತನಿಗೆ ಸಮಾನವಾಗಿ ಅವನ ಹತ್ತಿರದಲ್ಲೇ ಇದ್ದು ಅವನದೇ ರೂಪವನ್ನು ಪಡೆದು ಅವನಿಗೆ ಸಮಾನವಾದ ಆನಂದವನ್ನು ಪಡೀತಾರೆ. ದಟ್ ಈಸ್ ವಾಟ್ ಇಟ್ ಇಸ್. ನಾರಾಯಣ ಸಾಯುಜ್ಯಂ. Salokya, Sarupya, Samipya and Sayujya. Sayujya is the final attainment. According to Vishishtadvaita, you get the same amount of bliss, Ananda, equal to Narayana. Narayana Sayujyam avapnoti. Ya yevam veda. Ityopanishad. Iti Upanishad. That is the end of this Upanishad. That's all. It's a very small Upanishad, but tells about the Creator. He is Sriman Narayana. From him, everything. He himself became everything. That is it. The last mantra. Namo Brahmane Dharanam Me Astva Nirakaranam Dharayita Bhuyasam Karnayo Shrutam Machyo Odvam Mama Mushyavo Harihi Om Shri Krishna Arpanamastu. Tomorrow, 8 o'clock, night.